ಸ್ನೇಹಿತರೆ, ಇನ್ಸ್ಟಾಗ್ರಾಮ್ನಲ್ಲಿ ಪ್ರದರ್ಶನವಾಗುವ ಅಶ್ಲೀಲ ವಿಡಿಯೋಗಳಿಗೆ ತಡೆ ಬೀಳಲಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಹೇಳಿದರಂತೆ, ಯಾವ ಹುಡುಗಿಯರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ದೇಹ ಪ್ರದರ್ಶನ ಮಾಡುತ್ತಾರೋ ಅಥವಾ ಅಶ್ಲೀಲ ವಿಡಿಯೋಗಳನ್ನು ಮಾಡುತ್ತಾರೋ ಅದು ಸಣ್ಣ ಹುಡುಗರ ಮೇಲೆ ಕೆಟ್ಟ ಅಭಿಪ್ರಾಯ ಬೀರುತ್ತದೆ. ನೀವು ಇಷ್ಟಿಷ್ಟೇ ಬಟ್ಟೆಗಳನ್ನ ಹಾಕ್ಕೊಂಡು ಒಂದು ವಿಡಿಯೋ ಮಾಡಿದ್ರೆ ಚಿಕ್ಕ ಮಕ್ಕಳ ಮೇಲೆ ಅದೊಂದು ಕೆಟ್ಟ ಪರಿಣಾಮ ಬೀರುತ್ತೆ. ಆ ಒಂದು ಕಾರಣಕ್ಕೆ ಅದರಿಂದ ಅಂತಹ ಹುಡುಗಿಯರ ಅಕೌಂಟ್ಗಳನ್ನ ಡಿಲೀಟ್ ಮಾಡಲಾಗುತ್ತೆ. ಮತ್ತು ಅವರ ಮೇಲೆ FIR ಕೂಡ ಹಾಕಿ ಆ್ಯಕ್ಷನ್ ಕೂಡ ತಗೊಳ್ಳೋಕ್ಕೆ ಒಂದು ಆದೇಶವನ್ನು ಹೊರಡಿಸ್ತಾ ಇದ್ದಾರೆ. ಆದ ಕಾರಣ ಹೆಣ್ಣುಮಕ್ಕಳು ನಮ್ಮ ಒಂದು ಸಂಸ್ಕೃತಿ ಸಭ್ಯತೆಯನ್ನು ತಲೆಯಲ್ಲಿಟ್ಕೊಂಡು ಸರಿಯಾದ ರೀತಿಯಲ್ಲಿ ಉಡುಪುಗಳನ್ನ ಧರಿಸ್ಕೊಂಡು, ಈಗೇನಾಗಿದೆ ಅಂದರೆ ಫಾರಿನರ್ಸೇ ನಮ್ಮ ಟ್ರೆಡಿಷ್ನಲ್ ಕಲ್ಚರನ್ನು ಫಾಲೋ ಮಾಡ್ತಾಯಿದ್ದಾರೆ. ಸೀರೆ ಉಟ್ಕೊಂಡು ಓಡಾಡೋವಂಥದ್ದು, ಐ ಲವ್ ಕರ್ನಾಟಕ, ಐ ಲವ್ ಇಂಡಿಯಾ ಅಂತೇಳಿ ಅವ್ರ ಬಾಯಲ್ಲಿ ಬರ್ತಾಯಿದೆ. ನಮ್ಮ ಹೆಣ್ಮಕ್ಳು ಇಷ್ಟಿಷ್ಟೇ ಚಡ್ಡಿ ಹಾಕ್ಕೊಂಡು ಮಿಡ್ಡಿ ಹಾಕ್ಕೊಂಡು ಓಡಾಡಿಕೊಂಡು, ಇದು ತಪ್ಪಲ್ಲ. ನೀವು ಹಾಕೋ ಬಟ್ಟೆ ತಪ್ಪಲ್ಲ, ನಿಮ್ಮನ್ನು ನೋಡೋರು ದೃಷ್ಟಿಕೋನದಲ್ಲಿ ತಪ್ಪಾಗುತ್ತೆ. ಹಾಗಂತ ಹೇಳಿ ನೀವು ಇಷ್ಟಿಷ್ಟೇ ಬಟ್ಟೆಗಳನ್ನ ಹಾಕ್ಕೊಂಡು ಓಡಾಡೋದು ಕೂಡ ತಪ್ಪೆ. ಸಮಾಜ ಒಳ್ಳೆ ರೀತಿಯಲ್ಲಿ ನಡ್ಕೋಬೇಕು ಅಂತಂದರೆ ನಾವು ಒಳ್ಳೆ ರೀತಿಯಲ್ಲಿ ಇರಬೇಕು. ಎಲ್ಲನೂ ಕೋಆರ್ಡಿನೇಷನ್ ಆಗಬೇಕಾಗುತ್ತೆ. ಸಮಾಜದಲ್ಲಿ ಏನೇ ಒಂದು ಒಳ್ಳೇದು ನಡಿಬೇಕು ಅಂದರೂ ಅದಕ್ಕೆ ನಮ್ಮ ಸಪೋರ್ಟು, ನಿಮ್ಮ ಸಪೋರ್ಟು, ಎಲ್ಲರ ಸಪೋರ್ಟ್ ಇರಬೇಕು. ಎಲ್ಲ ಕೈಗಳು ಜೋಡಿಸಿದ್ರೆ ಮಾತ್ರ ಚಪ್ಪಾಳೆ ಬಲಿಷ್ಠವಾಗಿ ಬರುತ್ತೆ. ಆದ ಕಾರಣ ದಯವಿಟ್ಟು ಹೆಣ್ಣು ಮಕ್ಕಳು ಜಾಗ್ರತೆಯಿಂದ ಇರಿ. ನಿಮ್ಮ ಅಕೌಂಟ್ನಲ್ಲಿ ನೀವು ಮಾಡುವಂಥ ವಿಡಿಯೋಗಳು ಕೈ ಮೈ ತೋರಿಸ್ಕೊಂಡು ನೀವು ಲೈಕ್ಸ್ಗೋಸ್ಕರ, ವ್ಯೂಸ್ಗೋಸ್ಕರ ನೀವು ವಿಡಿಯೋ ಮಾಡೋದೇ ಆದರೆ ಇವತ್ತಿಂದನೇ ಅದು ನಿಮ್ಮ ಬ್ಯಾಡ್ ಟೈಮ್ ಅಂತ ತಿಳ್ಕೊಳ್ಳಿ. ಬಿ ಅಲರ್ಟ್ ಆ್ಯಂಡ್ ಬಿ ಕೇರ್ಫುಲ್ ವೈಲ್ ಪೋಸ್ಟಿಂಗ್ ವಿಡಿಯೋ. ಹೆಣ್ಮಕ್ಳು ಮಾತ್ರ ಭಾಳ ಜಾಗೃತಿಯಿಂದ ಈ ಒಂದು ಪ್ರಕರಣವನ್ನು ತಲೆಯಲ್ಲಿಟ್ಟುಕೊಂಡು ವಿಡಿಯೋಗಳನ್ನು ಮಾಡಿ. ಸೋಷಿಯಲ್ ಮೀಡಿಯಾ ಇರೋದೇ 1 to 1 ಕನೆಕ್ಟ್ ಆಗೋದಕ್ಕೆ. ಹಾಗಂತ ಹೇಳಿ ಎಲ್ಲನೂ ಕೆಟ್ಟ ರೀತಿಲಿ ಬಳಸ್ಕೋಬಾರ್ದು. ನಿಮ್ಗೆ ಒಳ್ಳೆಯ ಒಂದು ಬೆಳಿಬೇಕು ಅನ್ನೋ ಆಸಕ್ತಿ ಇದ್ದು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಾಗ ಮಾತ್ರ ನಿಮ್ಗದು ಒಳ್ಳೆ ಸ್ಟೇಜ್ ಆಗುತ್ತೆ. ಅದು ನಿಮಗೆ ಸಪೋರ್ಟಿವ್ ಆಗಿ ನಿಲ್ಲುತ್ತೆ. ಈ ಒಂದು ಆದೇಶವನ್ನು ಹೊರಡಿಸಿರುವಂಥ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರಿಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಏಕೆ ಅಂದರೆ ಹೆಣ್ಣು ಮಕ್ಕಳು ಚಿಕ್ಕ ಚಿಕ್ಕ ಬಟ್ಟೆ ಹಾಕ್ಕೊಂಡು ಓಡಾಡುವಂಥದ್ದು ತಪ್ಪು ಅಂತ ನಾನು ಹೇಳೋದಿಲ್ಲ. ನೀವು ಹಾಕ್ಕೊಳ್ಳೋವಂಥ ಬಟ್ಟೆ, ನೀವು ಮಾಡೋವಂಥ ರೀಲ್ಸು ಅದು ಹೇಗಾಗ್ತಿದೆ ಅಂದರೆ ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಈ ನಡುವೆ ಇತ್ತೀಚಿನ ದಿನಗಳಲ್ಲಿ ಕೆಟ್ಟ ಹವ್ಯಾಸಗಳಿಗೆ ಪಾಲ್ಗೊಂಡಿರುವಂಥ ಯುವಕರ ಮೇಲೂ ಕೂಡ ಅದು ಪ್ರಭಾವ ಬೀರ್ತಾ ಇದೆ. ಸೊ ಇದನ್ನು ನೀವು ಅವಾಯ್ಡ್ ಮಾಡಿಕೊಂಡು ನೀವು ಒಳ್ಳೆ ರೀತಿಯಲ್ಲಿ ಹೋದರೆ ನಿಮಗೂ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು. ಸೊ ಇದನ್ನು ತಲೆಯಲ್ಲಿಟ್ಕೊಳ್ಳಿ. ಧನ್ಯವಾದಗಳು.